ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪನ್ನೀರ್ ಮತ್ತು ಬಟಾಣಿ ಯೂಸ್ ಮಾಡಿ ಬಟರ್ ಮಸಾಲ ಹೇಗೆ ಮಾಡೋದಂತ ತೋರಿಸ್ತೇನೆ. ತುಂಬ ಸಿಂಪಲ್ಲಾಗಿ ಉಂಟು, ಒಳ್ಳೆ ಟೇಸ್ಟಿ ಕೂಡ ಆಗಿದೆ. ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಮೊದಲೊಂದು ಪ್ಯಾನ್ ತೆಗೆದು 2 ಟೇಬಲ್ ಸ್ಪೂನ್ ಬಟರ್ ಇಲ್ಲದಿದ್ದರೆ ಅದರ ಬದಲು ಗೀ ಕೂಡ ಯೂಸ್ ಮಾಡ್ಬೋದು. ಮತ್ತು 2 ಟೇಬಲ್ ಸ್ಪೂನ್ ವೆಜಿಟೇಬಲ್ ಆಯಿಲ್ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಕೆತ್ತೆ, ಲವಂಗ, ಏಲಕ್ಕಿ ಸ್ವಲ್ಪ ಹಾಕಿಬಿಟ್ಟು 1 ನಿಮಿಷ ಫ್ರೈ ಮಾಡಿ. 3 ಮೀಡಿಯಮ್ ಸೈಜ್ ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಆನಿಯನ್ ಉಂಟಲ್ಲ, ಲೈಟ್ ಕೆಂಪಾಗುವವರೆಗೆ ಫ್ರೈ ಮಾಡಬೇಕು. ಆನಿಯನ್ ಫ್ರೈ ಆದ ನಂತರ ಅರ್ಧ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಬಿಟ್ಟು ಹಸಿ ವಾಸನೆ ಎಲ್ಲ ಹೋಗುವವರೆಗೆ ನಾವು ಫ್ರೈ ಮಾಡಬೇಕು. ಈಗ ಒಂದು ಮಸಾಲ ಗ್ರೈಂಡ್ ಮಾಡಲಿಕ್ಕೆ ಉಂಟು. ಕೊತ್ತಂಬರಿ ಸೊಪ್ಪು ಸ್ವಲ್ಪ, 2 ಟೊಮ್ಯಾಟೊ, 3 ಗ್ರೀನ್ ಚಿಲ್ಲಿ, 2 ಟೇಬಲ್ ಸ್ಪೂನಷ್ಟು ಗೋಡಂಬಿ. ಸ್ವಲ್ಪ ಕೂಡ ನೀರು ಸೇರಿಸದೆ ಇದನ್ನು ನಾವು ಗ್ರೈಂಡ್ ಮಾಡಬೇಕು. ಟೊಮ್ಯಾಟೊದಲ್ಲಿ ನೀರಿರ್ತದಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ನೀರೇನು ಸೇರಿಸ್ಲಿಕ್ಕೆ ಹೋಗಬೇಡಿ. ಹಾಗೆ ಉಂಟಲ್ಲ ಫೈನಾಗಿ ನೀವು ಪೇಸ್ಟ್ ಮಾಡಿದರೆ ಆಯಿತು. ಪೇಸ್ಟ್ ಮಾಡಿದ ನಂತರ ಒಂದು ಸೈಡಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಆನಿಯನ್ ಫ್ರೈ ಆಗಿದೆಯಲ್ಲ, ಅದಕ್ಕೆ ಈಗ ನಾವು ಮಸಾಲೆ ಹುಡಿ ಸೇರಿಸಬೇಕು. 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕೊರಿಯಂಡರ್ ಪೌಡರ್, ಅರಿಶಿನ ಹುಡಿ ಸ್ವಲ್ಪ, ಮತ್ತು 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್. ಇಷ್ಟು ಸೇರಿಸಿದರೆ ಆಯಿತು. ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡಿದ ಪೇಸ್ಟನ್ನು ಸೇರಿಸಬೇಕು. ಗ್ರೈಂಡ್ ಮಾಡಿದ ಪೇಸ್ಟ್ ಸೇರಿಸಿದ ನಂತರ ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ಹೊತ್ತು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ಲೇಮ್ ಉಂಟಲ್ಲ ಮೀಡಿಯಮಲ್ಲಿ ಇಟ್ಟರೆ ಆಯಿತು. ನಾನಿಲ್ಲಿ ಜಾಸ್ತಿ ಬಟಾಣಿ ಯೂಸ್ ಮಾಡ್ತಾ ಇರೋದು, ಪನ್ನೀರ್ ಸ್ವಲ್ಪ ಯೂಸ್ ಮಾಡ್ತಾ ಇರೋದು. ನೀವು ಉಂಟಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ಬೋದು ಪನ್ನೀರ್ ಮತ್ತು ಬಟಾಣಿ ಇಲ್ಲಿ ನಾನು ಫ್ರೋಝನ್ ಗ್ರೀನ್ ಪೀಸ್ ಯೂಸ್ ಮಾಡ್ತಾ ಇರೋದು. ನಾರ್ಮಲ್ ಗ್ರೀನ್ ಪೀಸ್ ಆದರೆ ನೀವು ಮೊದಲು ಬೇರೆಯೇ ಬೇಯಿಸಿಬಿಟ್ಟು ಯೂಸ್ ಮಾಡಿ. ಫ್ರೋಝನ್ ಆದರೆ ಡೈರೆಕ್ಟ್ ಇದಕ್ಕೆ ಹಾಕಿದರೆ ಆಯಿತು. ಸ್ವಲ್ಪ ನೀರು ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಎಕ್ಸ್ಟ್ರಾ ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸಿದ್ದೀನಿ ನಾನು. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು. ಈಗ ಇದನ್ನು ಮುಚ್ಚಳ ಹಾಕಿ ಒಂದು 15 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಆಯಿತು. ಬಟಾಣಿ ಪನ್ನೀರ್ ಎಲ್ಲ ಕರೆಕ್ಟಾಗಿ ಬೆಂದು ಬರ್ತದೆ. ಈಗ 15 ಮಿನಿಟ್ಸ್ ಆಗಿದೆ. ಆಯಿಲೆಲ್ಲ ಫುಲ್ ಮೇಲ್ಗಡೆ ಬಂದು ಕರೆಕ್ಟಾಗಿ ಇದು ಫ್ರೈ ಆಗಿದೆ. ಈ ಟೈಮಲ್ಲಿ ಲಾಸ್ಟ್ ಫೈನಲ್ ಫ್ರೆಶ್ ಕ್ರೀಮ್ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಿದರೆ ಸಾಕು. ಫ್ರೆಶ್ ಕ್ರೀಮ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಲಾಸ್ಟಿಗೆ ಕಸೂರಿ ಮೇಥಿ ಹಾಕಬೇಕು. 1 ಟೀ ಸ್ಪೂನಷ್ಟು ಕಸೂರಿ ಮೇಥಿ ಉಂಟಲ್ಲ, ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಪೌಡರ್ ಮಾಡಿ ಹಾಕಿ. ತುಂಬ ಟೇಸ್ಟಿಯಾಗಿ ಬರ್ತದೆ. ಒಂದು ಸಲ ನೀವು ಟ್ರೈ ಮಾಡಲೇಬೇಕು. ಚಪಾತಿ ಜೊತೆ, ಪೂರಿ, ಇದಕ್ಕೆಲ್ಲ ಉಂಟಲ್ಲ ಒಳ್ಳೆ ಕಾಂಬಿನೇಷನ್ ಈ ಗ್ರೀನ್ ಪೀಸ್ ಬಟರ್ ಮಸಾಲ. ಟ್ರೈ ಮಾಡದೆ ಇರಬೇಡಿ. ಈಗ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ಅನ್ನದ ಜೊತೆಗೆ ಮಾಡೋದಾದರೆ ಸ್ವಲ್ಪ ನೀರು ಥರ ಮಾಡಿ ಗ್ರೇವಿ, ಮತ್ತು ಅಕ್ಕಿ ರೊಟ್ಟಿ, ಪೂರಿ, ಚಪಾತಿ, ಪರೋಟ ಇದಕ್ಕೆಲ್ಲ ನೀವು ಈ ರೆಸಿಪಿ ಟ್ರೈ ಮಾಡೋದಾದರೆ ಉಂಟಲ್ಲ ಈ ಥರ ಥಿಕ್ನೆಸ್ಸಲ್ಲೇ ಮಾಡಿ, ತುಂಬ ಟೇಸ್ಟಿಯಾಗಿ ಬರ್ತದೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.